ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ತಮಗೆ ಏನು ಮಾಹಿತಿನ ತಿಳಿಸ್ಕೊಡ್ತಿದ್ದೀನಿ ಅಂತಂದರೆ, ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಸರ್ಕಾರದ ಕಡೆಯಿಂದ ದೊಡ್ಡ ಅಪ್ಡೇಟ್ನ ಬಂದಿರುವಂಥದ್ದು. ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತಿದ್ದೀನಿ, ಏನು ಅಪ್ಡೇಟ್ ಬಂದಿದೆ ಮತ್ತು ಗೃಹಲಕ್ಷ್ಮಿ 2 ಕಂತು ಒಟ್ಟಿಗೆ ಜಮಾ ಆಗಿರುವಂಥ ಹಣ ಜಮಾ ಆಗಿರುವಂಥ ವಿತ್ ಪ್ರೂಫ್ ತಮಗೆ ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಿದ್ದೀನಿ. ಅಂದರೆ 2 ತಿಂಗಳ ಹಣನ ಒಟ್ಟಿಗೆ ಜಮಾ ಆಗಿರುವಂಥ ವಿತ್ ಪ್ರೂಫ್ ತಮಗೆ ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಿದ್ದೀನಿ. ಅದಕ್ಕೋಸ್ಕರ 2 ಅಪ್ಡೇಟ್ಗಳನ್ನು ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿ ಅಂತ ಹೇಳ್ತಾ, ಸಂಪೂರ್ಣವಾಗಿ ತಮಗೂ ಕೂಡ ಮಾಹಿತಿನ ಅರ್ಥ ಆಗುತ್ತೆ. ಯಾರಿಗೆ ಡಬಲ್ ಆಗಿ ಒಟ್ಟಿಗೆ 4,000 ರೂಪಾಯಿ ಗೃಹಲಕ್ಷ್ಮಿ ಹಣ ಜಮಾ ಆಗಿದೆ ಮತ್ತು ಇನ್ನು ಮುಂದೆ 31ನೇ ಕಂತಿನ ನೀವು ಪಡೆದುಕೊಳ್ಬೇಕು ಅಂತಂದರೆ ಗೃಹಲಕ್ಷ್ಮಿ ಫಲಾನುಭವಿಗಳು ಕಡ್ಡಾಯವಾಗಿ ಈ ಒಂದು ಕೆಲಸನ ಮಾಡಲೇಬೇಕಾಗಿರುತ್ತೆ. ಆ ಒಂದು ಕೆಲಸ ಏನು, ಎಲ್ಲಿ ಹೋಗಿ ಮಾಡಿಸ್ಬೇಕು, ಏನೆಲ್ಲ ದಾಖಲೆಗಳು ಕೊಡಬೇಕು, ಎಲ್ಲವೂ ಕೂಡ ಈ ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ಮಿಸ್ ಮಾಡದೆ ಕಡೆ ತನಕ ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ, ಇನ್ನೂ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದರೆ ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪ್ ಅನ್ನೋ ಆಪ್ಷನ್ ಕೂಡ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ಮತ್ತು ಇನ್ನೂ ಯಾರು ನಮ್ಮೊಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸದಾಗಿ ಯಾರಾದರೂ ನಮ್ಮೊಂದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಿ ಅಂತಂದರೆ, ಈ ರೀತಿಯಾಗಿ ಸ್ಕ್ರೀನ್ ಮೇಲೆ ಸಬ್ಸ್ಕ್ರೈಬ್ ಅನ್ನೋ ಆಪ್ಷನ್ ಕಾಣ್ತಾ ಇರುವಂಥದ್ದು, ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೋಡ್ಕೊಳ್ಳೋದು. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಗಳು, ಹೊಸ ವೀಡಿಯೋಗಳು, ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನೀವು ಮೊದಲನೇದಾಗಿ ಪಡೆದುಕೊಳ್ಬೋದು ಅಂತ ಹೇಳಿದ್ರೆ, ಬನ್ನಿ ವೀಕ್ಷಕರೇ, ತಡ ಮಾಡಿದೆ ವಿಡಿಯೋನ ಶುರು ಮಾಡೋಣ. ವೀಕ್ಷಕರು, ನಮಗೆ ಬಹಳಷ್ಟು ಫಲಾನುಭವಿಗಳು ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಗೃಹಲಕ್ಷ್ಮಿ ಮಹಿಳೆಯರಾಗಿರ್ಬೋದು ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಏನಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು ಅಂತಂದರೆ, ನಮಗೆ 4,000 ರೂಪಾಯಿ ಹಣ ಜಮಾ ಆಗಿದೆ, 30 ಹಾಗೂ 31ನೇ ಕಂತಿನ ಹಣ ಜಮಾ ಆಗಿದೆನಾ ಅಥವಾ ಪೆಂಡಿಂಗ್ ಇರುವಂಥ ಹಣನ ಜಮಾ ಆಗಿದೆನಾ ಅಂತ ಈ ರೀತಿಯಾಗಿ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಮತ್ತು ಅವರಿಗೆ ಗೊತ್ತಾಗ್ತಾ ಇರಲಿಲ್ಲ, ಗೊಂದಲದಲ್ಲಿದ್ದರು. ಹೀಗಾಗಿ ಈ ವಿಡಿಯೋದಲ್ಲಿ ತಮಗೆ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತಿದ್ದೀನಿ. ಯಾರಿಗೆಲ್ಲ 4,000 ರೂಪಾಯಿ ಹಣನ ಜಮಾ ಆಗಿದೆ ಅಂತಂದರೆ, ನಿಮಗೆ ಮೊದಲೇ ವಿತ್ ಪ್ರೂಫ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಇಲ್ಲಿ ಸ್ಕ್ರೀನ್ ಮೇಲೆ ಕೂಡ ನೀವು ನೋಡ್ಕೊಳ್ಬೋದು. ದಿನಾಂಕ 24/5/2026 ಗೃಹಲಕ್ಷ್ಮಿ ಯೋಜನೆಯ 29ನೇ ಕಂತಿನ ಇವರಿಗೆ ಬಂದಿರಲಿಲ್ಲ. ಸೊ ಅಂಥವರಿಗೆ 29ನೇ ಕಂತಿನ ಇಲ್ಲಿ ನೋಡ್ಕೊಳ್ಬೋದು, 24ನೇ ತಾರೀಕು ಜಮಾ ಆಗಿರುವಂಥದ್ದು 2,000 ರೂಪಾಯಿ ಹಣ. ಇನ್ನು ವೀಕ್ಷಕರೇ, 25ನೇ ತಾರೀಕು ಕೂಡ ತಮಗೆ ವಿತ್ ಪ್ರೂಫ್ ಮಾಹಿತಿನ ತಿಳಿಸ್ಕೊಡ್ತಿದ್ದೀನಿ, ನೋಡ್ಕೊಳ್ಬೋದು. 25/5/2026 ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ ಜಮಾ ಆಗಿರುವಂಥದ್ದು 2,000 ರೂಪಾಯಿ ಹಣ. ಇಲ್ಲಿ ತಮಗೆ ವಿತ್ ಪ್ರೂಫ್ ಮಾಹಿತಿನ ತಿಳಿಸ್ಕೊಡ್ತಾಯಿದ್ದೀನಿ. ಭಾಳಷ್ಟು ಜನರು ಏನಂತ ತಿಳ್ಕೊಂಡಿದ್ದಾರೆ ಅಂತಂದರೆ, 31ನೇ ಕಂತಿನೂ ಕೂಡ ಬಿಡುಗಡೆ ಆಗಿದೆ, 31ನೇ ಕಂತಿನೂ ಕೂಡ ಜಮಾ ಆಗಿದೆ ಅಂತ ತಿಳ್ಕೊಂಡಿದ್ದಾರೆ. ಸರ್ಕಾರದ ಕಡೆಯಿಂದ ಇನ್ನೂ ಕೂಡ 31ನೇ ಕಂತಿನ ಜಮಾ ಆಗಿಲ್ಲ. ಏನು ಪೆಂಡಿಂಗ್ ಯಾರಿಗೆಲ್ಲ 29ನೇ ಕಂತಿನ ಗೃಹಲಕ್ಷ್ಮಿ ಹಣ ಬಂದಿರಲಿಲ್ಲ ಅಂಥವರಿಗೆ ಗೃಹಲಕ್ಷ್ಮಿ 29ನೇ ಕಂತಿನ ಸಹಿತ ಜಮಾ ಆಗಿದೆ. ವೀಕ್ಷಣೆ, ಎಷ್ಟು ಕ್ಲಿಯರ್ ಆಗಿರತಕ್ಕಂಥ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಭಾಳಷ್ಟು ಜನರಿಗೆ ಡೌಟ್ ಇತ್ತು, ಗೃಹಲಕ್ಷ್ಮಿ 31ನೇ ಕಂತಿನ ಜಮಾ ಆಗಿದೆ, ನಮಗೆ ಇನ್ನೂ ಯಾಕೆ ಜಮಾ ಆಗಿಲ್ಲ ಅಂತ ಈ ರೀತಿಯಾಗಿ ಡೌಟ್ ಇತ್ತು. ತಮಗೆ ಕ್ಲಿಯರಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಪೆಂಡಿಂಗ್ ಇರುವಂಥವರಿಗೆ ಮಾತ್ರ ಸರ್ಕಾರದ ಕಡೆಯಿಂದ 2 ಕಂತು ಹಣನ ಬಿಡುಗಡೆ ಮಾಡಿರುವಂಥದ್ದು, 4,000 ರೂಪಾಯಿ ಹಣ ಜಮಾ ಆಗಿರುವಂಥದ್ದು. ಇನ್ನು ವೀಕ್ಷಕರೇ, ಇನ್ನು ಮುಂದೆ ಗೃಹಲಕ್ಷ್ಮಿ 31ನೇ ಕಂತಿನ ಪಡಿಬೇಕು ಅಂತಂದರೆ ಈ ಒಂದು ಕೆಲಸನ ಕಡ್ಡಾಯವಾಗಿ ಮಾಡಲೇಬೇಕು ಅಂತ ಸರ್ಕಾರನೇ ತಿಳಿಸಿರುವಂಥದ್ದು. ಹಾಗಾದರೆ ಆ ಒಂದು ಕೆಲಸ ಏನು ಮಾಡಬೇಕು, ಏನು ದಾಖಲೆ ಕೊಡಬೇಕು, ಆ ಒಂದು ಕೆಲಸನ ಮಾಡಬೇಕು ಅಂತ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ವೀಕ್ಷಕರೇ, ಗೃಹಲಕ್ಷ್ಮಿ ಮಹಿಳೆಯರು ಗೃಹಲಕ್ಷ್ಮಿ ಹಣನ ಯಾರೆಲ್ಲ ಒಂದು ಪಡೆದುಕೊಳ್ತಾ ಇದ್ದಾರೆ ಅವರು ಮತ್ತೆ ಒಂದು ನವೀಕರಣನ ಮಾಡಬೇಕು, ಮತ್ತೆ ನೋಂದಣಿನ ಮಾಡ್ಕೊಳ್ಬೇಕು ಅಂತ ಸರ್ಕಾರದ ಕಡೆಯಿಂದನೇ ಮಾಹಿತಿನ ತಿಳಿಸಿರುವಂಥದ್ದು. ಅಂತಂದರೆ 1 ಟೈಮ್ ಬಯೋಮೆಟ್ರಿಕ್ ಮಾಡಬೇಕು ಅಂತ ಕ್ಲಿಯರಾಗಿ ಮಾಹಿತಿನ ತಿಳಿಸಿರುವಂಥದ್ದು. ಅಂದರೆ ನೀವು ನಿಮ್ಮ ಒಂದು ಎಲ್ಲಿ ಒಂದು ಅಪ್ಲಿಕೇಶನ್ ಹಾಕಿರ್ತೀರಿ, ನಿಮ್ಮ ಒಂದು ಹತ್ತಿರದ ಕರ್ನಾಟಕವನ್ನಾಗಿರ್ಬೋದು, ಬೆಂಗಳೂರನ್ನಾಗಿರ್ಬೋದು, ಗ್ರಾಮವನ್ನಾಗಿರ್ಬೋದು, ಇಂತಹ ಕೇಂದ್ರಗಳಿಗೆ ಹೋಗಿ ನೀವು ಗೃಹಲಕ್ಷ್ಮಿ ಅರ್ಜಿನ ಸಲ್ಲಿಸ್ತಿರ್ತೀರಿ. ಆ ಒಂದು ಕೇಂದ್ರಗಳಿಗೆ ಹೋಗಿ ನೀವು ಥಂಬನ್ನು ಕೊಡುವ ಮುಖಾಂತರವಾಗಿ, ಅಂತಂದರೆ ನಿಮ್ಮ ಒಂದು ಹೆಬ್ಬಟ್ಟನ್ನ ಕೊಡುವ ಮುಖಾಂತರವಾಗಿ, ಯಾವ ರೀತಿ ನೀವು ರೇಷನ್ ಪ್ರತಿ ತಿಂಗಳು ಕೂಡ ರೇಷನ್ ತರೋದಕ್ಕೆ ಹೋದಾಗ ಥಂಬ್ನ ಕೊಡ್ತೀರಿ ಅಥವಾ ಹೆಬ್ಬಟ್ಟನ್ನ ಕೊಟ್ಟು ರೇಷನ್ನ ತರ್ತೀರಿ, ಅದೇ ರೀತಿಯಾಗಿ ಇವಾಗ ಗೃಹಲಕ್ಷ್ಮಿ ಏನು ನೀವು ನೋಂದಣಿನ ಮಾಡ್ಕೊಂಡಿದ್ದೀರಿ, ನೋಂದಣಿಗೆ ಮರು ನೋಂದಣಿ ಮಾಡ್ಕೊಳ್ಬೇಕು ಅಂತ ಇವಾಗ ಥಂಬ್ನ 1 ಟೈಮ್ ಬಯೋಮೆಟ್ರಿಕ್ ಒಂದು ಜಾರಿಗೆನ ತಂದಿರುವಂಥದ್ದು ಸರ್ಕಾರದ ಕಡೆಯಿಂದನೇ. ಹೀಗಾಗಿ ಪ್ರತಿಯೊಬ್ಬರು ಕೂಡ 1 ಟೈಮ್ ಬಯೋಮೆಟ್ರಿಕ್ನ ಮಾಡಿಸಲೇಬೇಕು ಅಂತ ಸರ್ಕಾರದ ಕಡೆಯಿಂದ ಸೂಚನೆ ನೀಡಿರುವಂಥದ್ದು. ಈ ಒಂದು ಬಯೋಮೆಟ್ರಿಕ್ 1 ಟೈಮ್ ಬಯೋಮೆಟ್ರಿಕ್ ಯಾಕೆ ತಂದಿದ್ದಾರೆ ಅಂತಂದರೆ, ಇದರಲ್ಲಿ ವೀಕ್ಷಕರೇ ಭಾಳಷ್ಟು ಒಂದು ಅನರ್ಹ ಫಲಾನುಭವಿಗಳು ಹಣನ ತೆಗೆದುಕೊಳ್ತಾ ಇದ್ದಾರೆ, ಸರ್ಕಾರಕ್ಕೆ ಮೋಸ ಆಗ್ತಾಯಿದೆ ಮತ್ತು ಸರ್ಕಾರದ ಒಂದು ಯೋಜನೆ ದುರ್ಬಳಕೆ ಆಗ್ತಾಯಿದೆ ಅಂತ ಈ ರೀತಿಯಾಗಿ ಒಂದು ಜಾರಿಗೆನ ತಂದಿರುವಂಥದ್ದು, ಒಂದು ಅಪ್ಡೇಟ್ನ ತಂದಿರುವಂಥದ್ದು. ಅಂದರೆ 1 ಟೈಮ್ ಬಯೋಮೆಟ್ರಿಕ್ ಮಾಡುವ ಒಂದು ಕ್ರಮನ ತೆಗೆದುಕೊಂಡಿರುವಂಥದ್ದು. ಹೀಗಾಗಿ ವೀಕ್ಷಕರೇ, ಇದರಿಂದ ಏನಾಗುತ್ತೆ ಅಂತಂದರೆ, ಸಾಕಷ್ಟು ಏನು BPL ಕಾರ್ಡ್ಗಳಿದ್ದಾವೆ, ಇಲಾಖೆ ಕಡೆಯಿಂದನೇ ಮಾಹಿತಿನ ಹೊರಡಿಸಿರುವಂಥದ್ದು. ಸಾಕಷ್ಟು BPL ಕಾರ್ಡ್ಗಳು ಅಂದರೆ 2 ಲಕ್ಷಕ್ಕೂ ಅಧಿಕ BPL ಕಾರ್ಡ್ಗಳು APLಗೆ ಆಗಿವೆ ಅಂತೆ.
ಯಾಕೆ ಅಂತಂದರೆ APL ಯಾಕೆ ಆಗಿದೆ ಅಂತಂದರೆ ಅವರು ಆದಾಯ ತೆರಿಗೆ ಪಾವತಿದಾರರಾಗಿದ್ದಾರೆ ಅಂತ ಮಾಹಿತಿನ ತಿಳಿಸಿರುವಂಥದ್ದು ಮತ್ತು ಸಾಕಷ್ಟು ನ್ಯೂಸ್ ಪೇಪರಲ್ಲಿಯೂ ಕೂಡ ಮಾಹಿತಿನ ತಿಳಿಸಿರುವಂಥದ್ದು. ಅಂದರೆ 2 ಲಕ್ಷಕ್ಕೂ ಅಧಿಕ ಈ BPL ಕಾರ್ಡ್ಗಳು APLಗೆ ಕನ್ವರ್ಟ್ ಆಗಿದೆ ಅಂತೆ. ಅದರಲ್ಲಿ ಭಾಳಷ್ಟು ಫಲಾನುಭವಿಗಳೇನಿದ್ದಾರೆ ಅಂತಾರೆ ಆದಾಯ ತೆರಿಗೆ ಪಾವತಿದಾರರಿದ್ದಾರೆ ಅಂತ. ಅಂತಹ ಯಾರೆಲ್ಲ ಒಂದು ರೇಷನ್ ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ ರೇಷನ್ಗಳು ರದ್ದಾಗಿದೆ. ಭಾಳಷ್ಟು ರೇಷನ್ ಕಾರ್ಡ್ಗಳು ಅದರಲ್ಲಿ ಯಾರೆಲ್ಲ ಒಂದು ಆದಾಯ ತೆರಿಗೆ ಪಾವತಿದಾರರಿದ್ದಾರೆ ಅಂಥವ್ರ ರೇಷನ್ ಕಾರ್ಡ್ಗಳು ರದ್ದಾಗಿದೆ. ಅಂಥವರಿಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಹಣನ ಬರೋದಿಲ್ಲ, ಕಟ್ ಆಗುತ್ತೆ ಅಂತ ಮಾಹಿತಿಯನ್ನು ತಿಳಿಸಿರುವಂಥದ್ದು. ಹೀಗಾಗಿ ಅನರ್ಹ ಫಲಾನುಭವಿಗಳು ಗೃಹಲಕ್ಷ್ಮಿ ಮಹಿಳೆಯರು ಹಣನ ತೆಗೆದುಕೊಳ್ತಾ ಇದ್ದಾರೆ ಅಂತ ಈ ಅನರ್ಹರು ಈ ಒಂದು ಯೋಜನೆನ ಲಾಭನ ಪಡಿತಾ ಇದ್ದಾರೆ, ದುರ್ಬಳಕೆ ಆಗ್ತಾಯಿದೆ ಯೋಜನೆ ಅಂತ ಒನ್ ಟೈಮ್ ಬಯೋಮೆಟ್ರಿಕನ್ನು ತಂದಿರುವಂಥದ್ದು. ಹೀಗಾಗಿ ಇನ್ನು ವೀಕ್ಷಕರೇ ಇನ್ನೊಂದು ಕಾರಣ ಏನಂತಂದರೆ ಯಾರೆಲ್ಲ ಒಂದು ಗೃಹಲಕ್ಷ್ಮಿ ಮಹಿಳೆಯರು ಮೃತಪಟ್ಟಿರ್ತಾರೆ, ಮೃತಪಟ್ಟವರ ಖಾತೆಗಳಿಗೂ ಕೂಡ ಹಣನ ವರ್ಗಾವಣೆ ಆಗ್ತಾಯಿದೆ. ಆ ಒಂದು ಹಣನ ಬೇರೆಯವರು ತೆಗೆದುಕೊಳ್ತಾ ಇದ್ದಾರೆ, ವಿತ್ಡ್ರಾ ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಇವೆಲ್ಲವೂ ಕೂಡ ಕಡಿತಗೊಳಿಸಬೇಕು ಅಂತಂದರೆ ನಾವು ಒನ್ ಟೈಮ್ ಬಯೋಮೆಟ್ರಿಕ್ನ ಮಾಡಿಸಬೇಕು ಅಂತ ಸರ್ಕಾರದ ಕಡೆಯಿಂದನೇ ಒಂದು ಒನ್ ಟೈಮ್ ಬಯೋಮೆಟ್ರಿಕ್ ನವೀಕರಣ ಮಾಡಿಸ್ಕೊಳ್ಬೇಕು, ನೋಂದಣಿನ ಮಾಡ್ಕೋಬೇಕು ಅಂತ ಸೂಚನೆಯನ್ನು ಹೊರಡಿಸಿರುವಂಥದ್ದು ಮತ್ತು ಪ್ರಕಟಣೆ ಹೊರಡಿಸಿರುವಂಥದ್ದು. ಹೀಗಾದರೆ ವೀಕ್ಷಕರೇ ಈ ಒಂದು ಒನ್ ಟೈಮ್ ಬಯೋಮೆಟ್ರಿಕ್ ಯಾವ ರೀತಿ ಮಾಡಿಸ್ಕೊಳ್ಬೇಕು ಮತ್ತು ಏನೆಲ್ಲ ದಾಖಲೆಗಳಿರಬೇಕು ಅಂತಂದರೆ ನೀವು ಎಲ್ಲಿ ಹೋಗಿ ಮಾಡಿಸ್ಕೊಳ್ಬೇಕು ಅಂತಂದರೆ ನೀವು ಏನು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಸಲ್ಲಿಸುವ ಟೈಮ್ನಲ್ಲಿ ಯಾವ ಒಂದು ಕೇಂದ್ರಕ್ಕೆ ಹೋಗಿ ಅರ್ಜಿನ ಸಲ್ಲಿಸಿರ್ತೀರಿ, ಗ್ರಾಮೀಣ ಭಾಗದವಿದ್ದರೆ ಗ್ರಾಮ ಒನ್ ಕೇಂದ್ರಕ್ಕೆ, ಕರ್ನಾಟಕ ಒನ್ ಕೇಂದ್ರಕ್ಕೆ ಮತ್ತು ಬೆಂಗಳೂರು ಒನ್ ಕೇಂದ್ರಗಳಿಗೆ, ಇಂಥ ಕೇಂದ್ರಗಳಿಗೆ ಹೋಗಿ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಸಲ್ಲಿಸಿರ್ತೀರಿ. ಅಲ್ಲಿ ಹೋಗಿ ಒಂದು ಬಯೋಮೆಟ್ರಿಕ್ನ ಮಾಡಿಸಬೇಕಾಗುತ್ತೆ. ಬಯೋಮೆಟ್ರಿಕ್ ಮಾಡಿಸೋದಕ್ಕೆ ಏನೆಲ್ಲ ದಾಖಲೆಗಳು ತೆಗೆದುಕೊಂಡು ಹೋಗಬೇಕು ಅಂತಂದರೆ ಮೊದಲನೇದಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ತೆಗೆದುಕೊಂಡು ಹೋಗಬೇಕಾಗುತ್ತೆ, ನಿಮ್ಮ ಒಂದು ರೇಷನ್ ಕಾರ್ಡ್ ತೆಗೆದುಕೊಂಡು ಹೋಗಬೇಕಾಗುತ್ತೆ, ಮತ್ತು ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿರುವಂಥ ಅಕ್ನಾಲೇಜ್ಮೆಂಟ್ ಕೂಡ ತೆಗೆದುಕೊಂಡು ಹೋಗಬೇಕು, ಮತ್ತು ನಿಮ್ಮ ಒಂದು ಆಧಾರ್ಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರ್ ಕೂಡ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಇಷ್ಟು ದಾಖಲೆಗಳು ತೆಗೆದುಕೊಂಡು ಹೋಗಿ ನೀವು ಕರ್ನಾಟಕ ಒನ್, ಗ್ರಾಮ ಒನ್, ಬೆಂಗಳೂರು ಒನ್ ಕೇಂದ್ರಗಳಿಗೆ ಹೋಗಿ ಬಯೋಮೆಟ್ರಿಕ್ನ ಮಾಡಿಸ್ಕೊಳ್ಬೋದು ವೀಕ್ಷಕರೇ. ಇಷ್ಟು ತಮಗೆ ಕ್ಲಿಯರಾಗಿ ಮಾಹಿತಿನ ಅರ್ಥ ಆಗಿದೆ ಅನ್ಕೋತೀನಿ. ಇದು ಸರ್ಕಾರದ ಕಡೆಯಿಂದನೇ ಸೂಚನೆಯನ್ನು ಮತ್ತು ಪ್ರಕಟಣೆ ಹೊರಡಿಸಿರುವಂಥದ್ದು. ಹಾಗಾದರೆ ವೀಕ್ಷಕರೇ ಇವಾಗ ಪ್ರಾರಂಭ ಆಗಿದೆನಾ ಅಂತ ಕೇಳೋದಾದರೆ ಇನ್ನೂ ಕೂಡ ಪ್ರಾರಂಭ ಆಗಿಲ್ಲ ವೀಕ್ಷಕರೇ. ಸರ್ಕಾರ ಇನ್ನೂ ಕೂಡ ಜಾರಿಗೆ ಮಾಡ್ತು ಅಂತಂದರೆ ಅದಕ್ಕೆ ಒಂದು ಸಮಯ ನಿಗದಿತವಾಗಿರ್ತಕ್ಕಂಥ ಸಮಯನ ಕೂಡ ನೀಡಬಹುದು. ಹೀಗಾಗಿ ಸರ್ಕಾರದ ಕಡೆಯಿಂದ ನಿಗದಿತವಾದಂಥ ಸಮಯನ ನಿಗದಿಪಡಿಸಿದ್ರು ಅಂದ್ರೆ ನಾನು ಖಂಡಿತವಾಗಿಯೂ ವಿಡಿಯೋ ಮುಖಾಂತರ ತಮಗೆ ಅಪ್ಡೇಟ್ ಆಗಿ ಮಾಹಿತಿನ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ನೀವೇನೆಲ್ಲ ಕಮೆಂಟ್ಸ್ಗಳನ್ನು ಮಾಡಿದಿರಿ, ಏನೆಲ್ಲ ಡೌಟ್ಸ್ಗಳನ್ನು ಕೇಳಿದಿರಿ, ಎಲ್ಲದರ ಬಗ್ಗೆಯೂ ಕೂಡ ಈ ವಿಡಿಯೋದಲ್ಲಿ ಪಿನ್ ಟು ಪಿನ್ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಮತ್ತೇನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅಂತಹ ಕಮೆಂಟ್ಗಳನ್ನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಈ ವಿಡಿಯೋದಲ್ಲಿ 2 ಇಂಪಾರ್ಟೆಂಟ್ ಆಗಿರತಕ್ಕಂಥ ಅಪ್ಡೇಟನ್ನು ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿಯಾಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.